ಎಲ್ಲರಿಗೂ ನನ್ನ ನಮಸ್ಕಾರಗಳು. ಒಬ್ಬ ವ್ಯಕ್ತಿ ಸಮಾಜದಲ್ಲಿ ರಾರಾಜಿಸಬೇಕಾದರೆ ಮತ್ತು ಮೆಚ್ಚುಗೆಯನ್ನು ಪಡೆಯಬೇಕಾದರೆ ಅವರಿಗೆ ಒಳ್ಳೆಯ ವೈಶಿಷ್ಟ್ಯಪೂರ್ಣವಾದ ವ್ಯಕ್ತಿತ್ವವಿರಬೇಕು. ಈ ಮೂಲಕ ಮಾತ್ರ ಅವರು ಸಮಾಜದಲ್ಲಿ ಹೆಮ್ಮೆ ಗೌರವಗಳನ್ನು ಪಡೆದು ಸಾಧನೆಯ ಹಾದಿಯಲ್ಲಿ ಹೋಗಲು ಸಾಧ್ಯವಾಗುತ್ತದೆ. ಹಾಗೆಯೇ ನಾಡಿನ ಜೀವನಾಡಿಯಾದ ಅರಣ್ಯವನ್ನು ಸಂರಕ್ಷಿಸಿ ಬೆಳೆಸಿ ಶ್ರದ್ಧಾ ಭಕ್ತಿಯಿಂದ ತಮ್ಮನ್ನು ಆ ಸಾಧನೆಯಲ್ಲಿ ಅಳವಡಿಸಿಕೊಂಡವರು, ಸೌಜನ್ಯಶೀಲ ಸರಳತಾ ಮನೋಭಾವದವರು ಹಾಗೂ ಸೌಜನ್ಯ ಕ್ರಿಯಾಶೀಲತೆಯ ಸಂಗಮದಂತಿರುವಂತಹ ಪರಿಸರ ಪ್ರೇಮಿ ಆರ್ ಸುರೇಶ್ ಅವರು. ಇವರು ಆನೇಕಲ್ನಲ್ಲಿ ಒಂದು ಸಾಧಾರಣ ಬಡ ಕುಟುಂಬದಲ್ಲಿ ಜನಿಸಿ ಭಾರವಾದ ಕಲ್ಲಿಗೆ 1000 ಉಳಿಪೆಟ್ಟು ಎಂಬಂತೆ ಕಷ್ಟದಲ್ಲಿಯೇ ಬಾಲ್ಯದಿಂದಲೂ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಹೊರಹೊಮ್ಮಿದವರು. ಇವರ ತಂದೆ HS ರಾಮು, ತಾಯಿ ಶ್ರೀಮತಿ ಜಯಮ್ಮನವರು. ಸುರೇಶ್ ರವರು ಒಮ್ಮೆ ತಮ್ಮ ಊರಿನ ಟೆಂಟ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಗಂಧದ ಗುಡಿ ಸಿನಿಮಾದಿಂದ ಪ್ರಭಾವಿತರಾಗಿ ತಾನು ಅವರಂತೆ ಆಗಲೇಬೇಕೆಂದು ದೃಢ ನಿರ್ಣಯದೊಂದಿಗೆ ಕಷ್ಟಪಟ್ಟು ಓದಿ ಅರಣ್ಯ ಅಧಿಕಾರಿಯಾಗಿ ಅದೇ ಯೂನಿಫಾರ್ಮ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಎದುರು ಸಲ್ಯೂಟ್ ಹೊಡೆದ ಅತ್ಯುನ್ನತ ವ್ಯಕ್ತಿ, ಛಲಗಾರ. BSc ಪದವಿಯ ನಂತರ ಸರ್ಕಾರದಿಂದ ವ್ಯಾಸಂಗ ಕಾರ್ಯವೆಂಬ ವಿಷಯದಲ್ಲಿ ತರಬೇತಿ ಪಡೆದರು. ನಂತರ 1986ರಲ್ಲಿ ಕೃಷಿ ಇಲಾಖೆಗೆ ಸೇರ್ಪಡೆಯಾಗಿ ಬೆಂಗಳೂರು, ನೆಲಮಂಗಲ, ದೇವನಹಳ್ಳಿ ಸುತ್ತಮುತ್ತಲೂ ಹಾಗೂ ಯಲಹಂಕ ವ್ಯಾಪ್ತಿಯಲ್ಲಿ ಮರ ಬೆಳೆಸುವುದರಲ್ಲಿ ಮತ್ತು ಮಕ್ಕಳಿಗೆ ಪರಿಸರದ ಬಗ್ಗೆ, ಅರಣ್ಯದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಿದರು. ಹಾಗೆಯೇ ನಮ್ಮ ಶಾಲೆಯ ಕಾಂಪೌಂಡ್ ಸುತ್ತಲೂ ಹಸಿರನ್ನು ಬೆಳೆಸಿ ಒಳ್ಳೆಯ ಪರಿಸರದ ರೂಪು ಕೊಟ್ಟಿದ್ದಾರೆ. ಆದ್ದರಿಂದ ಇವರಿಗೆ ನಾವು ಚಿರಋಣಿಗಳು. ಹಾಗೆಯೇ ಇವರ ನಿಸ್ವಾರ್ಥ ಸೇವೆಗೆ, ಅಪ್ರತಿಮ ಸಾಧನೆಗೆ 2000ರಲ್ಲಿ SM ಕೃಷ್ಣರವರು ಮುಖ್ಯಮಂತ್ರಿಯಾಗಿದ್ದಾಗ ಮುಖ್ಯಮಂತ್ರಿ ಪ್ರಶಸ್ತಿ ನೀಡಿ ಗೌರವಿಸಿದರು. ನಂತರ 2011ರಲ್ಲಿ ರಾಜ್ಯ ಸರ್ಕಾರದ ಪ್ರತಿಷ್ಠಿತ ಕೆಂಪೇಗೌಡ ಪ್ರಶಸ್ತಿಗೂ ಪಾತ್ರರಾದರು. ಹಾಗೆಯೇ ಇದೇ ಬ್ಯಾಲಕೆರೆ ಗ್ರಾಮದ ಕಸಗಡ್ಡಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಇದೇ ಬ್ಯಾಲಕೆರೆ ಗ್ರಾಮದ ಕಸಗಡ್ಡಪುರ ಗ್ರಾಮ ಪಂಚಾಯಿತಿಯ ಚೇರ್ಮನ್ ರಾದ ಶ್ರೀ ಮೈನಾರಪ್ಪನವರು ನಮ್ಮ ಶಾಲೆಯಲ್ಲಿ ನಡೆಯುವ ಪ್ರತಿಯೊಂದು ಸಮಾರಂಭಕ್ಕೂ ಆಗಮಿಸಿ ಅದನ್ನು ಯಶಸ್ವಿಗೊಳಿಸುತ್ತಾ ಬಂದಿದ್ದಾರೆ. ಇವರು ಸಹ ನಮ್ಮ ಈ ಸಮಾರಂಭಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ. ಈ ಎಲ್ಲ ವ್ಯಕ್ತಿಗಳಿಗೂ ನನ್ನ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಈ ವ್ಯಕ್ತಿ ಪರಿಚಯ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.